ದರ್ಶನ್ ಅವರ ಅಭಿನಯದ ಕಾಟೇರ ಸಿನಿಮಾದ ಸಕ್ಸಸ್ ಸಂಭ್ರಮದಲ್ಲಿ ಒಂದು ಪದ ಬಳಕೆ ಆಯಿತು. ದರ್ಶನ್ ಅವರು ಕಾಟೇರ ಟೈಟ್ಲಿಗಾಗಿ ಒಂದಿಷ್ಟು ವೇದಿಕೆ ಮೇಲೇ ಬಹಿರಂಗವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಅಯ್ಯೋ ತಗಡೆ, ಕಾಟೇರ ಟೈಟಲ್ ಕೊಟ್ಟಿದ್ದು ನಾನು ಅನ್ನುವಂಥದ್ದು ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗಿರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುತ್ತದೆ. ಅದೇ ಸಂದರ್ಭದಲ್ಲಿ ವೇದಿಕೆ ಮೇಲೂ ಕೂಡ ಮಹೇಶ್ ಅವರು ಕೂಡ ಇದ್ದರು. ಇದೆಲ್ಲದರ ಜೊತೆಗೆ ಏನಂತಾರೆ, ಮಹೇಶ್ ಅವರು ಸಾಕಷ್ಟು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಜರ್ನಿ ಮಾಡಿರ್ತಕ್ಕಂಥವ್ರು. ದರ್ಶನ್ ಸರ್ ಜೊತೆಗೆ ಹಾಗೆ ಉಮಾಪತಿಯವ್ರ ಜೊತೆಗೆ ಎಲ್ಲವೂ ಆಪ್ತವಾಗಿದ್ದಂಥವ್ರು. ಈ ಸನ್ನಿವೇಶಗಳನ್ನು ಹೇಗೆಲ್ಲ ತಗೊಳ್ತಾ ಇದ್ದಾರೆ ಅನ್ನೋಂಥದ್ರ ಜೊತೆಗೆ ಒಂದಿಷ್ಟು ಮಾತುಕತೆ ಮಾಡೋಣ. ಮಹೇಶ್ ಅವರು ನಮ್ಮ ಜೊತೆ ಇದ್ದಾರೆ, ನಿರ್ದೇಶಕ ಮಹೇಶ್ ಅವರು. ಮಹೇಶ್ ಅವರು ನಮಸ್ತೆ. ಹೇಗಿದ್ದೀರಾ ಅನ್ನೋದ್ರ ಜೊತೆಗೆ ಹೇಗಿದೆ ಚಿತ್ರೋದ್ಯಮದ ಪರಿಸ್ಥಿತಿ ಅನ್ನುವಂತಹ ವಿಚಾರ ನಿಮಗೆ ಗೊತ್ತಿರಂಗೆ? ಚಿತ್ರೋದ್ಯಮ ಪರಿಸ್ಥಿತಿ ಚೆನ್ನಾಗಿದೆ. ಒಂದು 4-6 ಗಾಂಧಿನಗರ ಪ್ರೊಡ್ಯೂಸರ್ಸ್ಗಳು, ಕೆಲವು ಡಿಸ್ಟ್ರಿಬ್ಯೂಟರ್ಗಳು ಸಿನಿಮಾ ರಂಗ ಹಾಳಾಗೋಯ್ತು, ಮುಳುಗೋಯ್ತು ಅನ್ನೋ ಒಂದು ಕಟ್ಟುಕತೆನ ಕಟ್ಟಿ ಎಲ್ರಿಗೂ ನಂಬಿಸ್ತಾ ಇದ್ದಾರೆ. ಇದರಿಂದ ಅವ್ರು ಮಾತ್ರ ಲಾಭ ಮಾಡ್ಕೋತಾ ಇದ್ದಾರೆ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಈ ಥರ ಹೇಳಿ ಓಕೆನಾ, ಹಲವಾರು ನಟರುಗಳ ಹತ್ರ ನಾವು ರೆಮಿಡೇಷನ್ ಇಷ್ಟೇ ಕೊಡೋದು, OTT ಹೋಗ್ತಾಯಿಲ್ಲ, TV ಹೋಗ್ತಾಯಿಲ್ಲ, ಥಿಯೇಟ್ರಿಗೆ ಜನ ಬರ್ತಾಯಿಲ್ಲ ಅಂತ ಪರಿಸ್ಥಿತಿನ ಒಂದು ಅವರ ಅಡ್ವಾಂಟೇಜ್ ತೊಗೊಂಡು ಎಲ್ಲ ನಿರ್ದೇಶಕರುಗಳ ಹತ್ರನೂ ಕಡಿಮೆಗೆ ಸಿನಿಮಾಗಳನ್ನ ಮಾಡ್ಕೋಬೇಕು, ಸ್ವಾರ್ಥಕ್ಕೋಸ್ಕರ ಈ ಥರ ಹಬ್ಬಿಸ್ತಾ ಇದ್ದಾರೆ. ಒಂದಂತೂ ಹೇಳ್ತೀನಿ, ಡಿಸೆಂಬರ್ 29ಕ್ಕೆ ಲಾಸ್ಟ್ ಇಯರ್ ಕಾಟೇರ ರಿಲೀಸ್ ಆಗುತ್ತೆ. ಇಟ್ಸ್ ಎ ಬ್ಲಾಕ್ ಬಸ್ಟರ್ ಹಿಟ್, ಇಂಡಸ್ಟ್ರಿ ಹಿಟ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಸೂಪರ್ ಡೂಪರ್ ಹಿಟ್ ಜನವರಿ 26ನೇ ತಾರೀಕು ರಿಪಬ್ಲಿಕ್ ಡೇ ದಿನ ಇದು ಬರುತ್ತೆ, ಇದು ಉಪಾಧ್ಯಕ್ಷ ಸಿನಿಮಾ ಬರುತ್ತೆ. ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಫ್ಲೋ ಇರೋ ಟೈಮಲ್ಲಿ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ಅದೇ ಟೈಮ್ IPL ಬರುತ್ತೆ. ಎರಡೂ ಕೊಲಾಬ್ರೇಟ್ ಆಗುತ್ತೆ. ಎಲ್ಲೋ ಹಣದ ಫ್ಲೋ ಎಲ್ಲ ಪ್ರೊಡ್ಯೂಸರ್ ಹತ್ರ ನಿಂತೋಗುತ್ತೆ. ಅದು ಮುಗಿತಾರಂಗೆ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ. ವರ್ಲ್ಡ್ ಕಪ್ ಮುಗಿತಾರಂಗೆ ಇವಾಗ ಸಿನಿಮಾಗಳು ಆಚೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟು ಈ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಎಫೆಕ್ಟ್ ಆಗಿಲ್ಲ. ಎಲ್ಲ ಕಡೆಯೂ IPL ಎಫೆಕ್ಟ್ ಆಗಿದೆ, ವರ್ಲ್ಡ್ ಕಪ್ ಎಫೆಕ್ಟ್ ಆಗಿದೆ, ಪಾರ್ಲಿಮೆಂಟ್ ಎಲೆಕ್ಷನ್ ಎಫೆಕ್ಟ್ ಆಗಿದೆ. ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ಒಂದಷ್ಟು ಸ್ಟಾರ್ ಸಿನಿಮಾಗಳು ಬರಬೇಕು. ಈಗ ಸಲಗ ಬರ್ತಾಯಿದೆ, ನಮ್ಮ ಧನ್ವೀರ್ ಸರ್ ಅವ್ರದ್ದು ಸಾರಿ ನಮ್ಮ ಇದು ಸಲಗ ಅನ್ನೋದೇ ಬರ್ತಾಯಿದೆ, ಭೀಮಾ ಬರ್ತಾಯಿದೆ, ಆ್ಯಂಡ್ ಮ್ಯಾಕ್ಸ್ ಬರ್ತಾಯಿದೆ, ಧನ್ವೀರ್ ಸರ್ ಅವ್ರದ್ದು ಅಯಗ್ರೀವ ಬರ್ತಾಯಿದೆ, ಧ್ರುವ ಸರ್ಜಾ ಸರ್ದು ಅವ್ರದ್ದು ಮಾರ್ಟಿನ್ ಬರ್ತಾಯಿದೆ. ತುಂಬ ಸಿನಿಮಾಗಳಿದೆ. ನಮ್ಮ ಶಿವಣ್ಣ ಸರ್ ಅವ್ರದ್ದು ಸೆಪ್ಟೆಂಬರಲ್ಲಿ ಬಯಡ್ತಿರಣಗಳಿದೆ. ಹಲವಾರು ಸಿನಿಮಾಗಳು ಬರೋದ್ರಿಂದ ಇನ್ನು 6 ತಿಂಗಳು ಎಲ್ಲ ಸಿನಿಮಾಗಳು ಹಿಟ್ಟಾಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಬಟ್ ಈ ಮಧ್ಯದಲ್ಲಿ ಈ ಥರ ಹಬ್ಸಿ ಈಗ ಒಂದು ಲವ್ಲಿ ಅಂತ ಸಿನಿಮಾ ರಿಲೀಸ್ ಆಗಿ ಒಂದು 70 ಥಿಯೇಟ್ರ್ ಓಪನ್ ಆಯಿತು. ಅದನ್ನು ಯಾರೂ ಮಾಡಲ್ಲ. 4 ಥಿಯೇಟ್ರ್ ಮುಚ್ಚೋದ ತಕ್ಷಣ ಅವ್ನು ಮುಚ್ಚಿಬಿಟ್ಟು ಅದನ್ನು ಮಲ್ಟಿಪ್ಲೆಕ್ಸ್ ಮಾಡಿರ್ತಾನೆ. ಒಂದು ಸ್ಕ್ರೀನ್ ಹತ್ರ 10 ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲ, ಮುಚ್ಚೋಯ್ತು ಅನ್ನೋದೇ ನೆಗೆಟಿವ್ಗಳ ಹೇಳಿ ಈ ಹಲವಾರು ಅಂದರೆ ಈ ಸಮ್ ಪೀಪಲ್ಗಳಿದ್ದಾರೆ ಗಾಂಧಿನಗರದ ಕುತ್ಕೊಂಡು ಈ ಥರ ಮಾಡುವಂಥವ್ರು. ಬಟ್ ಪ್ಯಾಷನೇಟಾಗಿ ಏನು ಮಾಡ್ತಾಯಿದ್ದಾರೆ. ಉಮಾಪತಿ ಫಿಲಮ್ಸ್ ಆಗ್ಬೋದು, ರಾಕ್ಲೈನ್ ಸರ್ ಸಿನಿಮಾಸ್ ಆಗ್ಬೋದು, KVN ಸಿನಿಮಾಸ್ ಆಗ್ಬೋದು, ಆ್ಯಂಡ್ ಒಂಬಾಳೆ ಫಿಲಮ್ಸ್ ಆಗ್ಬೋದು, ಹಲವಾರು ಸ್ಟ್ರಾಂಗೆಸ್ಟ್ ಪ್ರೊಡಕ್ಷನ್ಸ್ಗಳು ಇದ್ರ ಬಗ್ಗೆ ಯಾವುದೂ ತಲೆ ಕೆಡಿಸ್ಕೋತಾ ಇಲ್ಲ.